ಗೊತ್ತಿದೆ. 1600ಕ್ಕೂ ಹೆಚ್ಚು ಮಸೀದಿಗಳನ್ನು ನಿರ್ಮಾಣ ಮಾಡಿ, ಅದರಲ್ಲೂ ವಿಶೇಷವಾಗಿ ಪಂಡರೀಪುರ, ಕಾಶಿ ವಿಶ್ವನಾಥ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿರುವಂಥದ್ದು, ದರ್ಗಾಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಮಹಾರಾಜ ಶಿವಾಜಿಯವ್ರ ಕೈಯಲ್ಲಿ ತಾಯಿ ಅನ್ನಿಸ್ಕೊಂಡು, ಮಹಾರಾಜ ಟಿಪ್ಪು ಸುಲ್ತಾನ್ ಅವ್ರ ಕೈಲಿ ಅಮ್ಮ ಅನ್ನಿಸ್ಕೊಂಡಂಥ ರಾಷ್ಟ್ರಮತ್ತೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಜನ್ಮದಿನ. ಅವ್ರ ಬಗ್ಗೆ ನಾನೇನು ಸಂಕ್ಷಿಪ್ತವಾಗಿ ಹೇಳಬೇಕಾಗಿಲ್ಲ, ಎಲ್ಲರಿಗೂ ತಿಳಿದಿದೆ. ಜೊತೆಯಲ್ಲೇ ನಮ್ಮೆಲ್ಲರ ಪ್ರೀತಿಯ ನಾಯಕರು ಶ್ರೀಮಾನ್ ಸಿದ್ದರಾಮಯ್ಯನವರ ರಾಜೀನಾಮೆ, ಅದು ಒಂದು ದಿನ. ಮತ್ತು ಪರಮ ಪೂಜ್ಯರ ಹುಟ್ಟುಹಬ್ಬ. ನನಗೆ ಬರ್ತ ದಾರಿನಲ್ಲಿ ಕೇಳಿದ್ರೆ ಸ್ವಾಮಿಗಳು ಹುಟ್ಟುಹಬ್ಬ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು, ಸ್ವಾಮಿಗಳು ಮಾಡ್ತಿಲ್ಲಪ್ಪ, ಭಕ್ತರೆಲ್ಲ ಸೇರ್ಕೊಂಡು ಒಂದು ಜಾಗ ಸೇರ್ಕೊಳ್ಳೋಕ್ಕೋಸ್ಕರ ಅದೊಂದು ನೆಪ ಆಗಿದೆ, ಹಂಗೆ ಹೋಗ್ತಾ ಇದ್ದೀವಿ. ನಮ್ಮ ಪ್ರಣವಾನಂದ ಸ್ವಾಮಿಗಳು ಒಂದು ಮಾತು ಹೇಳಿದ್ರು ಮಾತಿನ ಮಧ್ಯದಲ್ಲಿ, ನಾನು ಬೇರೆ ಜಾತಿಯವನಾದ್ರೂ ನಾನು ಯಾವತ್ತೂ ಸ್ವಾಮಿಗಳು ಆ ಥರ ಕಂಡಿಲ್ಲ ಅಂತ. ಅವ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ಬೇಕು. ಅಂದರೆ ಮಾತಿನ ಮಧ್ಯದಲ್ಲಿ ನಮ್ಮ ಚುಂಚನಕಟ್ಟೆ ಸ್ವಾಮಿಗಳನ್ನ ಜ್ಞಾಪಿಸ್ಕೊಳ್ತಾರೆ. ಬಂಧುಗಳೇ, ಈ ಭಾಗದಲ್ಲಿ ನಮ್ಮ ಕುವೆಂಪು ತಾತ ಅವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಯಾವ್ದಾದ್ರು ಇದ್ರೆ ಅದು ಕನಕ ಗುರುಪೀಠ KR ನಗರ. ಬರ್ತಾ ಒಂದು ರಾಜ್ಕುಮಾರ್ ಅವ್ರ ಹಾಡು ಕೇಳ್ಕೊಂಡು ಮುಂದೆ ಅದರಲ್ಲೊಂದು ಪದ ಇತ್ತು, ದಾಸಾರ ಕಂಡ ನನಗೆ ವೈಕುಂಠ ಯಾಕೆ ಬೇಕು ಅಂತ ಅಂದ್ಬಿಟ್ಟು. ಇಲ್ಲೆಲ್ಲ ಶರಣರಿದ್ದೀರಾ, ನಿಮ್ಮನ್ನೆಲ್ಲ ನೋಡ್ಬಿಟ್ರೆ ಇನ್ನು ವೈಕುಂಠ ಹಾಕ್ಬೇಕು, ಕೈಲಾಸ ಹಾಕ್ಬೇಕು ಅನ್ನೋದು ಸಹಜವಾಗಿ ನನಗೆ ಬರ್ತಕ್ಕಂಥ ಭಾವನೆ. ನಾನು ಪರಮ ಪೂಜ್ಯರ ಬಗ್ಗೆ ಅತಿಯಾಗಿ ನಾನು ಹೇಳಿದ್ರೆ ಅದು ಹೊಗಳದಂಗಾಗುತ್ತೆ. ಆದರೆ ವಾಸ್ತವ ಅಂಶನ ನಾನು ನಿಮ್ಮ ಮುಂದೆ ಹೇಳ್ಬೇಕಾಗುತ್ತೆ. ಯಾಕೆಂದರೆ ಇವತ್ತು ಭಾಳ ದೂರದಿಂದ ಅದಡಿ ಗ್ರಾಮದಿಂದ ಬಂದಿದ್ದೀರಾ, ಅರಸೀಕೆರೆಯಿಂದ ಬಂದಿದ್ದೀರಾ, ಕಡೂರು ತಾಲೂಕಿಂದ ಬಂದಿದ್ದೀರಾ, ಗೋವಾದಿಂದ ಬಂದಿದ್ದೀರಾ. ಈ ಥರ ಭಾಳಷ್ಟು ಗ್ರಾಮಗಳಿಂದ ಈ ಭಾಗದ ಸುತ್ತಮುತ್ತ ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ವಿಶೇಷವಾಗಿ ಪರಮ ಪೂಜ್ಯರ ವಿಶೇಷತೆ ಏನು ಅಂತಂದರೆ, ಈಗ ನಾವು ಕಾಮನ್ ಆಗಿ ನಾವೇನು ಧರ್ಮಸ್ಥಳ, ತಿರುಪತಿ ಹೋಗ್ತೀವಿ, ಅಲ್ಲೊಂದು ದೇವರಿದೆ, ಸಾಕಷ್ಟು ದೇಣಿಗೆ ಬರುತ್ತೆ, ಆ ದೇಣಿಗೆನಲ್ಲಿ ಪ್ರಸಾದ ವಿನಿಯೋಗ ಮತ್ತೊಂದು ನಡೀತಾರೆ. ಆದರೆ ಕನಕ ಗುರುಪೀಠ ಮೈಸೂರು ವಿಭಾಗದಲ್ಲಿ, ಮೈಸೂರು ನಗರದಲ್ಲಿ ಸುಮಾರು 460ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಊಟ ಮತ್ತು ವಸತಿಯನ್ನು ಉಚಿತವಾಗಿ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ ಒಂದು ಪ್ರತಿಷ್ಠಿತವಾದ ಒಂದು ಸಂಸ್ಥೆ ಪೂಜ್ಯರಿಗೆ ಡಾಕ್ಟರೇಟ್ ಬಿರುದನ್ನು ಪ್ರದಾನ ಮಾಡ್ತು. ಇದರ ಜೊತೆಯಲ್ಲಿ ಸಕ್ರಾಪಟ್ಟಣದಲ್ಲಿ ಸುಮಾರು 6 ಕೋಟಿ ರೂಪಾಯಿ ಬಿಲ್ಡಿಂಗ್ ಅನ್ನ, ಚಿಕ್ಕಮಗಳೂರು ಜಿಲ್ಲೆ ಸಕ್ರಾಪಟ್ಟಣ ತಾಲೂಕಲ್ಲಿ 6 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಬಿಲ್ಡಿಂಗ್ ಬಹಳ ಅದ್ಭುತವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆ ಆಗುತ್ತೆ. ಅದು ಪೂಜ್ಯರು ಮಾಡ್ತಾ ಇದ್ದಾರೆ. ಆಮೇಲೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಲ್ಲಿ ಸುಮಾರು 35 ಎಕರೆಗಿಂತ ಜಾಸ್ತಿ ವಿಸ್ತೀರ್ಣವಾದಂಥ ಒಂದೇ ಒಂದು ಜಾಗದಲ್ಲಿ ಗಂಗಾಧರೇಶ್ವರ ಸ್ವಾಮಿ ಒಂದು ದೇವಸ್ಥಾನ ಇದೆ. ಆ ಜಾಗದಲ್ಲೂ ಒಂದು ಮಠವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ವಿಶೇಷತೆ. ಇನ್ನು ಈ ಭಾಗದಲ್ಲಿ ನಿಮಗೆ ಗೊತ್ತು, ಮೈಸೂರು, ಪಿರಿಯಾಪಟ್ಟಣ, ನಂಜನಗೂಡು ಈ ಭಾಗದಲ್ಲೆಲ್ಲ ಕನಕ ಸಮುದಾಯ ಭವನಗಳು ಇರ್ತಕ್ಕಂಥದ್ದು ನಿಮಗೆಲ್ಲರಿಗೂ ತಿಳಿದಿದೆ. ಈ ವಿಷಯನೇ ನಾವು ಯಾಕೆ ಪ್ರಸ್ತಾಪ ಮಾಡಬೇಕಾಗುತ್ತೆ ಅಂದ್ರೆ ಬಂಧುಗಳೇ, ನಾವು ಗಾಂಧಿನ ನೋಡ್ಬೋದು, ಗಾಂಧೀಜಿ ಅಂತ ಅನ್ಬೋದು. ಅಂಬೇಡ್ಕರ್ನ ನೋಡ್ಬೋದು, ಅಂಬೇಡ್ಕರ್ ಅವ್ರು ಹಿಂಗಿದ್ರು ಹಿಂಗೆ ಬದುಕಿದ್ರು ಅಂತ ಅನ್ಬೋದು. ಸಿದ್ದಾರೂಢರು ನೋಡ್ಬೋದು, ನಾವು ಸಿದ್ದಾರೂಢರು ಆ ಥರ ಇದ್ರು ಅಂತ ಬದುಕಿದ್ರು. ಗಾಂಧಿ ಅಂತ ತಾಳ್ಮೆ, ಅಂಬೇಡ್ಕರ್ ಅಂತ ಏಕಾಗ್ರತೆ, ಸಿದ್ದಾರೂಢರಂತ ವೈರಾಗ್ಯ, ಕನಕರಂತ ಭಕ್ತಿ ಒಂದೇ ಕಡೆ ಸಿಗುತ್ತೆ ಅಂದ್ರೆ ಅದು ನಮ್ಮ ಪರಮ ಪೂಜ್ಯರ ಮಾತಾಡಲ್ಲ, ಸ್ವಭಾವದವರು, ಆದ್ರೆ ಅವ್ರ ಕೆಲಸನೇ ಮಾತಾಡ್ತಾ ಇದೆ. ಆ ಕೆಲಸಗಳು ಏನು ಅನ್ನೋದು ನಾನು ಒಂದಷ್ಟು ಮೇಲ್ನೋಟಕ್ಕೆ ಮಾತ್ರ ಹೇಳಿದೆ ಬಂಧುಗಳೇ. ಇನ್ನ ಪರಮ ಪೂಜ್ಯರು ಅವರು ನೀವು ಅಬ್ಸರ್ವ್ ತಿಳ್ಕೊಂಡು ಅವ್ರು ಹೇಳಿದ್ರು ಒಂದು ಮಾತಿನ ಸಂದರ್ಭದಲ್ಲಿ, ಬೆಳಗ್ಗೆ 25 ವರ್ಷ ಆಯ್ತು ಈ ಭಾಗಕ್ಕೆ ಬಂದು ಅಂತ ಅಂದ್ಬಿಟ್ಟು. ನನಗೆ ಬುದ್ಧಿ ಬಂದಾಗಲಿಂದನೂ ಅವ್ರ ಪ್ರವಚನಗಳಲ್ಲಿ ನಾನು ಬಹಳಷ್ಟು ಕೇಳ್ತಾ ಇರ್ತೀನಿ. ಅವರು ಆರೋಗ್ಯದ ಟಿಪ್ಸ್ಗಳನ್ನ ಬಹಳ ಹೇಳ್ತಾ ಇರ್ತಾರೆ. ಆರೋಗ್ಯದ ಟಿಪ್ಸ್ಗಳನ್ನ ಹೇಳ್ತಾರೆ, ಬರಿಕಾಲ ನಡಿಬೇಕು ಅನ್ನೋದು ಹೇಳ್ತಾರೆ, ಆಹಾರ ಪದ್ಧತಿಗಳನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಅವರಿಗೆ ವಿಟಮಿನ್ ಡಿ, ವಿಟಮಿನ್ ಬಿ ಈ ಥರದ್ದು ಏನು ಗೊತ್ತಿರಲ್ಲ, ಬಟ್ ಅದಕ್ಕಿಂತ ಹೆಚ್ಚಿನದನ್ನ ಹೇಳ್ತಾ ಇರ್ತಾರೆ. ಅದನ್ನ ನಾವು ಹೇಳ್ಬೇಕಾಗುತ್ತೆ. ಇಷ್ಟೆಲ್ಲ ಹೇಳ್ತಾ ಬಂಧುಗಳೇ, ಇನ್ನೊಂದು ಮಾತು ನನಗೆ ಒಂದು ಬಹಳ ಅನ್ಸತ್ತು, ಈ ಮಠದಲ್ಲಿ ಯಾಕೆ ದೇವಸ್ಥಾನ ಇಲ್ಲ ಅಂತ ಅಂದ್ಬಿಟ್ಟು. ಬುದ್ಧಿ ಈ ಭಾಗದಲ್ಲಿ ಒಂದು 12ನೇ ಶತಮಾನದ ಕಲ್ಯಾಣ ಅಂತ ಏನಿದೆ ಐತೆ ಅನುಭವ ಮಂಟಪ, ಅದು ಕನಕ ಗುರುಪೀಠ ಬುದ್ಧಿ.
ಎಲ್ಲ ಸಮುದಾಯದ ಮುಖಂಡರುಗಳು, ಭಕ್ತಾದಿಗಳು, ನಮ್ಮ ವೆಂಕಟೇಶನ ಬಂದ್ರು ಹೋದ್ರು, ಈಗ ತಾನೆ ಶಿವರಾಮೇಗೌಡರು ಬಂದ್ರು ಹೋದ್ರು, ಇನ್ನೂ ಬಹಳಷ್ಟು ಜನ ಬಂದ್ರು ಹೋದ್ರು. ಅದು ಹೇಳ್ಕೊಂಡು ಹೋದ್ರೆ ಎಲ್ಲ ಕ್ಯಾಸ್ಟ್ಗಳು ಜನಗಳು ಬರ್ತಾರೆ ಹೋಗ್ತಾರೆ. ನಮ್ಮ ಸ್ವಾಮಿಗಳಿಗೆ ಆ ಥರ ವಿಶೇಷವಾದ ಭಕ್ತರುಗಳು, ಜಾತಿಗೆ ಮೀರಿರ್ತಕ್ಕಂಥ ಭಕ್ತರುಗಳು, ಅದನ್ನ ನಾವು ಲೆಕ್ಕ ಹಾಕಂಗೆ ಇಲ್ಲ. ಪರಮ ಪೂಜ್ಯರು ಒಂದು ಕಾರ್ಯಕ್ರಮದಲ್ಲಿ ಅವರ ಜ್ಞಾನ ಭಂಡಾರ ಎಷ್ಟಿದೆ ಅಂತ ಒಂದು ಸಣ್ಣ ನೈಜ ಘಟನೆಯನ್ನ ಹೇಳ್ಬೇಕಾಗತ್ತೆ. ಹಾಸನ ಜಿಲ್ಲೆಯಲ್ಲಿ ಆದಿಚುಂಚನಗಿರಿ ಮಠದಲ್ಲಿ ಒಂದು ಸರಿ ಸರ್ವರಿಗೂ ಸಂಸ್ಕೃತ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಎಲ್ಲ ದೊಡ್ಡ ದೊಡ್ಡ ಅತಿರಥ ಮಹಾರಾಜರುಗಳೇ ಬಂದಿದ್ರು. ಪಾವಡ ಶ್ರೀನಿವಾಸರಾವ್ ಅವರು, ದತ್ತಾತ್ರೇಯ ಅವರು, ಬ್ರಹ್ಮಾಂಡ ಗುರುಜಿ ಅವರು ಎಲ್ಲರೂ ಬಂದಿದ್ರು. ಸರಿ, ಅಲ್ಲಿ ನೋಡ್ಕೊಂಡು ನಿರೂಪಣೆ ಮಾಡ್ತಿದ್ದವ್ರಿಗೆ ಸರಿ ಕನಕ ಮಠದ ಸ್ವಾಮಿಗಳು ಕನಕಪೀಠದವ್ರು ಬರಬೇಕು ವೇದಿಕೆ ಮೇಲೆ. ಸರಿ ಬಂದ್ರು, ವೇದಿಕೆ ಮೇಲೆ ಕೂತ್ರು. ಅಲ್ಲೆಲ್ಲರೂ ಇವನ್ ಏನ್ ಮಾತಾಡ್ತಾನೆ ಸ್ವಾಮಿ ಏನಂದ್ರೆ ಅವ್ರು ನೋಡೋ ದೃಷ್ಟಿನೇ ಆ ರೀತಿ ಇತ್ತು. ಏನು ಇಲ್ಲ, ಇವ್ ಏನ್ ಹಣೆನಲ್ಲಿ ವಿಭೂತಿ ಇಲ್ಲ, ಏನೋ ಒಂದು ಅವ್ರದೇ ಒಂಥರ ಸ್ಟೈಲಲ್ಲಿ ಇರ್ತಾರೆ ನಮ್ಮ ಸ್ವಾಮಿಗಳು. ಏನ್ ಮಾತಾಡಕ್ ಬರುತ್ತಪ್ಪ ಇವನೊಬ್ಬ ಸಾಮಾನ್ಯ ಕುರುಬರು, ಏನ್ ಮಾತಾಡ್ಬೋದು. ಸರಿ, ಎಲ್ಲರೂ ಪಾವಗಡ ಶ್ರೀನಿವಾಸ್ ಅವರು ಅವ್ರೇನೋ ಮಹಾಭಾರತದ ಬಗ್ಗೆ ಮಾತಾಡಿದ್ರು, ಇನ್ನೊಬ್ರು ರಾಮಾಯಣದ ಬಗ್ಗೆ ಮಾತಾಡಿದ್ರು. ನಮ್ಮ ಸ್ವಾಮೀಜಿಯವರಿಗೆ ನಾನು ಪ್ರಾರ್ಥನೆ ಮಾಡ್ಕೊಂತಿದ್ದೆ ಮನ್ಸಲ್ಲೇ, ರಾಯಣ್ಣ ನಮ್ಮ ಸ್ವಾಮಿಗಳು ಬರುತ್ತಪ್ಪ, ಏನ್ ಮಾತಾಡ್ತಾನೆ ನಮ್ಮ ಸ್ವಾಮಿಗಳು ಅಂತ ನಾನು ಅಂದ್ಕೊಂಡ್ಬೇಕಾದ್ರೆ ಸ್ವಾಮಿಗಳಿಗೆ ಬಂತು ಮಾತಾಡೋ ಅಂತ ಪ್ರಸಂಗ. ಸರ್ 40 ನಿಮಿಷ ಸತತವಾಗಿ ಸಂಸ್ಕೃತದಲ್ಲಿ ಮಾತಾಡಿದ್ರು. ಅಲ್ಲಿದ್ದಂತ ಹೆಚ್ಚು ಕಮ್ಮಿ 100 ಜನ ಆಡಿಯನ್ಸ್ ಎಲ್ಲ ದಿಗ್ಭ್ರಮೆ. ಸ್ವಇಚ್ಛೆಯಿಂದ 5-6 ಸರಿ ಚಪ್ಪಾಳೆಯನ್ನೇ ಹೊಡೆದ್ರು. ವೇದಿಕೆಯಿಂದ ನಿರ್ಗಮಿಸ್ಬೇಕಾದ್ರೆ ಸ್ವಾಮೀಜಿಯವ್ರನ್ನ ಅವ್ರುಗಳೇ ಒಂದು ಪರಿಚಯ ಮಾಡ್ಕೊಂಡು ಆಟೋಗ್ರಾಫ್, ಫೋಟೋ ಎಲ್ಲ ತಗೊಂಡು, ಅಂದ್ರೆ ಅವ್ರ ಜ್ಞಾನ ಭಂಡಾರ ಎಷ್ಟಿದೆ ಅಂತ ಅಂದ್ಬಿಟ್ಟು ಒಂದು ಸಣ್ಣ ನೈಜ ಘಟನೆಯನ್ನ ನಿಮ್ ಮುಂದೆ ಪ್ರಸ್ತುತಪಡಿಸ್ಬೇಕಾಯ್ತು ಇವುಗಳೇ. ಇದರ ಜೊತೆಯಲ್ಲಿ ಈ ಮಠಕ್ಕೆ, ಶ್ರೀಮಠಕ್ಕೆ ಅಡಿಪಾಯನೆ ಭಕ್ತರ ಭಕ್ತಿ. ನೀವೆಲ್ಲ ಏನು ಮುಖಂಡರುಗಳು ಮತ್ತೆ ಶ್ರೀಗಳು ಕೂತ್ಕೊಂಡಿರ, ನೀವೇ ಕಳಸಗಳು, ಪೂಜ್ಯರ ದೇವರು. ಇದರ ಜೊತೆಯಲ್ಲಿ ನಮ್ಮ ಮಠವನ್ನ ಭಕ್ತರು ಏನ್ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಅದ್ರ ಜೊತೆಯಲ್ಲಿ ಇಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡಿರುವಂತ ಕಿರಿಯ ಶ್ರೀಗಳು, ಅರುಣ್ ಸಿದ್ದೇಶ್ವರ ಸ್ವಾಮಿಗಳು, ನಮ್ಮ ಕೃಷ್ಣಣ್ಣ, ಮಂಜಣ್ಣ, ಈ ತರ ಎಲ್ಲ ಇದ್ದಾರೆ. ಶ್ರೀಗಳನ್ನ ಬಹಳ ವರ್ಷದಿಂದನೂ ಅವರು ಎಲ್ಲದನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಹೇಳ್ತಾ ಮತ್ತೊಮ್ಮೆ ಮೊದಲೊಮ್ಮೆ ಪರಮ ಪೂಜ್ಯರ ಹುಟ್ಟುಹಬ್ಬ ಬೆಳಗ್ಗೆಯಿಂದನೂ ಬಹಳಷ್ಟು ಜನ ರಾಜಕೀಯ ಧುರೀಣರು, ಸ್ವಾಮೀಜಿಗಳು ಎಲ್ಲರೂ ಬಂದರು, ಅವರವರ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರು. ಬಹಳ ಖುಷಿ ಆಯ್ತು. ಪರಮ ಪೂಜ್ಯರ ಹುಟ್ಟುಹಬ್ಬಕ್ಕೆ ಎಷ್ಟು ಪ್ರೀತಿಯಿಂದ ಎಲ್ಲರೂ ಇದೊಂಥರ ಈ ತಾರೀಕು ಅಂತ ಅಂದ್ರೆ ಫಿಕ್ಸ್, ಎಲ್ಲರೂ ಓಡ್ ಬಂದ್ಬಿಡ್ತಾರೆ. ಬಸವನಂದ ಸ್ವಾಮಿಗಳು ಹಿಂದಿನ ಬರ್ತಾರೆ. ನಮಗೆ ಅದೊಂದು ಬಹಳ ಖುಷಿ. ಬಹಳ ವಿಶೇಷವಾದ ಸ್ವಾಮಿಗಳು ಬಸವನಂದ ಸ್ವಾಮಿಗಳು. ಅವರು ಬರ್ಬೇಕು ಸಿದ್ದರಾಮಯ್ಯ ಮಠಕ್ಕೆ. ಅವ್ರನ್ನ ಬಹಳ ಚೆನ್ನಾಗಿ ಅವ್ರದ್ದು ಇದೆ ಅವ್ರ ಮಠ. ಸೊ ಈ ತರದವರು ಎಲ್ಲ ಜ್ಞಾನಿಗಳು ಈ ಜಾಗದಲ್ಲಿ ಸೇರ್ಕೊಂಡು ಒಂದು ಒಳ್ಳೆ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಈ ಮಠನ ಲೋಕ ಕಲ್ಯಾಣಕ್ಕಾಗಿ ಬಳಸ್ಕೊಂತ ಇದ್ದಾರೆ ಎಲ್ಲರನ್ನು. ಅದು ತುಂಬಾ ವಿಶೇಷವಾದದ್ದು. ಇಷ್ಟು ಹೇಳ್ತಾ ಬಂಧುಗಳೇ, ಈ ನಮ್ಮ ಸ್ವಾಮೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನೀವೆಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಒಂದೇ ಒಂದು ಸರಿ ಒಂದು ಜೋರಾಗಿ ಜಯಂಕಾರ ಹಾಕೋಣ. ಎಲ್ಲರಿಗೂ ಬೆಳಗ್ಗೆಯಿಂದಲೂ ಸಾಕಾಗಿದೆ, ಆದ್ರೂ ಇರಲಿ. ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವಾನಂದ ಪರಿಮಾ ಸ್ವಾಮೀಜಿಗೆ ಜೈ ಕನಕ.